से तो हर बच्चा स्वतंत्र है। ಹಾಗಂತೂ ಎಲ್ಲ ಮಕ್ಕಳು ಸ್ವತಂತ್ರ ಆಗಿದ್ದಾರೆ. जितना पुरुषार्थ में दौड़ी दौड़नी हो, ಎಷ್ಟು ಪುರುಷಾರ್ಥದಲ್ಲಿ ಓಡಬೇಕಾಗಿದೆನೋ उतना दौड़ो, ಅಷ್ಟು ಓಡಿ. क्योंकि ये तो आत्मा का पुरुषार्थ है। ಯಾಕೆಂದ್ರೆ ಇದಂತೂ ಆತ್ಮನ ಪುರುಷಾರ್ಥ ಆಗಿದೆ. आत्मा का कनेक्शन अनेक जन्मों से है। ಆತ್ಮನ ಕನೆಕ್ಷನ್ ಅನೇಕ ಜನ್ಮಗಳಿಂದ ಇದೆ. ये देह का पुरुषार्थ नहीं है। ಇದು ದೇಹದ ಪುರುಷಾರ್ಥ ಆಗಿಲ್ಲ. देह का जो प्रयत्न करते हैं, ದೇಹದೇನೆ ಪ್ರಯತ್ನವನ್ನ ಮಾಡ್ತೀವಿ, उससे तो एक जन्म की प्राप्ति होती है। ಅದರಿಂದ ಅಂತೂ ಒಂದೇ ಜನ್ಮದ ಪ್ರಾಪ್ತಿ ಆಗುತ್ತೆ. ये तो आत्मा का पुरुषार्थ है। ಇದಂತೂ ಆತ್ಮನ ಪುರುಷಾರ್ಥ ಆಗಿದೆ. अनेक जन्मों की प्राप्ति हो जाती है। ಅನೇಕ ಜನ್ಮಗಳ ಪ್ರಾಪ್ತಿ ಆಗೋಗುತ್ತೆ. याद की यात्रा की दौड़ है। ನೆನಪಿನ ಯಾತ್ರೆಯ ಆಟ ಓಡಾಟ ಆಗಿದೆ. अभी तुम बच्चों ने ಇವಾಗ ನೀವು ಮಕ್ಕಳು दौड़ी पहनते पहनते बहन भाई का भी नाता तोड़ दिया। ಇವಾಗ ನೀವು ಮಕ್ಕಳು ಓಡ್ತಾ ಓಡ್ತಾ ಅಣ್ಣ ತಂಗಿಯ ಸಂಬಂಧವನ್ನು ಸಹ ಮರ್ತು ಬಿಟ್ಟಿದ್ದೀರಾ. बहन भाई का नाता भी छूट गया। ಅಣ್ಣ ತಂಗಿಯ ಸಂಬಂಧನೂ ಸಹ ದೂರ ಆಗ್ಬಿಟ್ಟಿದೆ. कौन सा नाता बन गया? ಯಾವ ಸಂಬಂಧ ಆಗೋಗ್ಬಿಟ್ಟಿದೆ? अगर पति पत्नी भी है, ಒಂದ್ ವೇಳೆ ಪತಿ ಪತ್ನಿನೂ ಆಗಿದ್ದಾರೆ ಅಂದ್ರೆ तो आपस में बहन भाई भी नहीं है, ब्रह्मा कुमार कुमारी भी नहीं है। क्या तो ಪತಿ ಪತ್ನಿ ಆಗಿದ್ರೇನೂ ಸಹ ಒಂದ್ ವೇಳೆ ಅವರು ಪರಸ್ಪರದಲ್ಲಿ ಅಣ್ಣ ತಂಗಿನೂ ಅಲ್ಲ, ಏನಾಗಿದ್ದಾರೆ ಪರಸ್ಪರದಲ್ಲಿ ಬ್ರಹ್ಮಕುಮಾರ್ ಕುಮಾರಿನೂ ಅಲ್ಲ, है? ಮತ್ತೆ ಏನಾಗಿದ್ದಾರೆ भाई भाई है। ಅಣ್ಣ ಅಣ್ಣ ತಮ್ಮ ಆಗಿದ್ದಾರೆ. भाई भाई तो स्वतंत्र होते हैं। ಮತ್ತೆ ಬಾಯಿ ಅಂತೂ ಸ್ವತಂತ್ರ ಆಗಿರ್ತಾರೆ. भाई भाई समझो, तो ನೀವು ಪರಸ್ಪರದಲ್ಲಿ ಬಾಯಿ ಅಂತಾನೆ ತಿಳ್ಕೊಳ್ಳಿ. परंतु फिर भी क्रिमिनल आई छूटती नहीं है। ಆದ್ರೆ ಆದ್ರೂ ಸಹ ಕ್ರಿಮಿನಲ್ ಆಗಿ ದೂರನೇ ಆಗಲ್ಲ. वो क्रिमिनल आई अपना काम करती रहती है। ಆ ಕ್ರಿಮಿನಲ್ ಆಗಿ ತಮ್ಮ ಕೆಲಸವನ್ನ ಮಾಡ್ತಾ ಇರುತ್ತೆ. इस समय ಈ ಸಮಯದಲ್ಲಿ इस कलयुगी दुनिया में ಈ ಕಲಿಯುಗಿ ಪ್ರಪಂಚದಲ್ಲಿ सभी मनुष्यों के अंग क्रिमिनल हैं। ಎಲ್ಲ ಮನುಷ್ಯರ ಅಂಗ ಕ್ರಿಮಿನಲ್ ಆಗಿದೆ. किसी को लात मारी, ಯಾರಿಗಾದ್ರೂ ಕಾಲಿಂದ ಒದಿತಾರೆ, ठूसा मारा, ಮುಷ್ಟಿಯಿಂದ ಹೊಡಿತಾರೆ, तो अंग क्रिमिनल हुआ ना। ಮತ್ತೆ ಅಂಗ ಕ್ರಿಮಿನಲ್ ಆಯ್ತಲ್ವಾ? एक एक अंग क्रिमिनल है। ಒಂದೊಂದು ಅಂಗನೂ ಸಹ ಕ್ರಿಮಿನಲ್ ಆಗಿದೆ. वहाँ नई दुनिया स्वर्ग में तो ಅಲ್ಲಿ ಹೊಸ ಪ್ರಪಂಚ ಸ್ವರ್ಗದಲ್ಲಂತೂ कोई भी अंग क्रिमिनल नहीं होगा। ಯಾವುದೇ ಅಂಗ ಕ್ರಿಮಿನಲ್ ಆಗಿರೋದಿಲ್ಲ. कोई को चोट नहीं मारेंगे। ಅಲ್ಲಿ ಯಾರಿಗೂ ಹೊಡೆಯೋದಿಲ್ಲ. यहाँ तो हर एक अंग से क्रिमिनल काम करते रहते हैं। ಇಲ್ಲಂತೂ ಪ್ರತಿಯೊಂದು ಅಂಗದಿಂದ ಕ್ರಿಮಿನಲ್ ಕರ್ಮಗಳನ್ನೇ ಮಾಡ್ತಾ ಇರ್ತಾರೆ. अब बताओ, ಮತ್ತೆ ಇವಾಗ ಹೇಳಿ, सबसे जास्ती क्रिमिनल अंग कौन सा है? ಎಲ್ಲದಕ್ಕಿಂತ ಜಾಸ್ತಿ ಕ್ರಿಮಿನಲ್ ಅಂಗ ಯಾವ್ದಾಗಿದೆ? कहेंगे आँख। ಹೇಳಲಾಗುತ್ತೆ ಕಣ್ಣುಗಳು. विकार की आस पूरी नहीं हुई ವಿಕಾರದ ಆಸೆ ಪೂರ್ತಿ ಆಗ್ಲಿಲ್ಲ ಅಂದ್ರೆ तो फिर हाथ चलाने लग पड़ते हैं। ಅವಾಗ ಮತ್ತೆ ಕೈಗಳನ್ನ ನಡೆಸಲಿಕ್ಕೆ ಆರಂಭ ಮಾಡ್ತಾರೆ. परंतु कहेंगे पहले पहले है आँख। ಆದ್ರೆ ಹೇಳಲಾಗುತ್ತೆ ಮೊಟ್ಟ ಮೊದಲು ಈ ಕಣ್ಣುಗಳು ಅಂತ.
तब सूरदास की कहानी भी है। ಅದಕ್ಕೆ ಮತ್ತೆ ಸೂರದಾಸನ ಕಥೆನೂ ಸಹ ಇದೆ. वो एक कहानी लिख दी है, ಅದಂತೂ ಒಂದು ಕಥೆಯನ್ನ ಬರೆದ್ಬಿಟ್ಟಿದ್ದಾರೆ. समझ कुछ भी नहीं है। ತಿಳುವಳಿಕೆ ಅಂತೂ ಏನೂ ಇಲ್ಲ. अब कोई सोचे ಇವಾಗ ಯಾರಾದರೂ ಯೋಚನೆ ಮಾಡಿದ್ರೆ सर्प को पकड़ करके कैसे चढ़ेगा? ಹಾವನ್ನ ಇಟ್ಕೊಂಡ್ಬಿಟ್ಟು ಯಾರಾದರೂ ಯಾವ ರೀತಿ ಹತ್ಲಿಕ್ಕೆ ಸಾಧ್ಯ? तुलसीदास के लिए लिख दिया है। ತುಳಸಿದಾಸನ್ಗೋಸ್ಕರ ಬರೆದ್ಬಿಟ್ಟಿದ್ದಾರೆ ಈ ರೀತಿ ಕಥೆಯನ್ನ. कि ससुराल में गया तो सर्प को पकड़ करके चढ़ गया। ಅವರಿಗೋಸ್ಕರ ಬರೆದ್ಬಿಟ್ಟಿದ್ದಾರೆ ಕಥೆಯನ್ನ. ಏನಂತ ಅವ್ರು ಯಾವಾಗ ಅತ್ತೆ ಮನೆಗೆ ಹೋದ್ರು ಅವಾಗ ಹಾವನ್ನ ಇಟ್ಕೊಂಡು ಮೇಲೆ ಹತ್ಬಿಟ್ರು ಅಂತ. ये तो असंभव बात है। ಇದಂತೂ ಅಸಂಭವ ಮಾತಾಗಿದೆ. शिव बाबा तो कोई शास्त्र पढ़ा हुआ नहीं है। ಶಿವಬಾಬಾ ಅಂತೂ ಯಾವುದೇ ಶಾಸ್ತ್ರಗಳನ್ನ ಓದಿರೋರಲ್ಲ. कहेंगे ये रथ पढ़ा हुआ है। ಹೇಳಲಾಗುತ್ತೆ ಈ ರಥ ಓದಿರೋಂಥದ್ದಾಗಿದೆ. शिव बाबा तो ज्ञान का सागर कहा जाता है। ಶಿವಬಾಬನ್ಗಂತೂ ಜ್ಞಾನದ ಸಾಗರ ಅಂತ ಹೇಳಲಾಗುತ್ತೆ. कहेंगे ज्ञानी तो सन्यासी है। ಹೇಳಲಾಗುತ್ತೆ ಜ್ಞಾನಿ ಅಂತೂ ಸನ್ಯಾಸಿಗಳಾಗಿದ್ದಾರೆ. ये फिर उनको ज्ञान सागर क्यों कहते हैं? ಇವ್ರು ಮತ್ತೆ ಅವ್ರಿಗೆ ಜ್ಞಾನದ ಸಾಗರ ಅಂತ ಯಾಕೆ ಹೇಳ್ತಾರೆ? ये बात तुम समझते हो। ಈ ಮಾತನ್ನ ನೀವೇ ತಿಳ್ಕೊಂತೀರಾ? क्या समझते हो? ಏನಂತ ತಿಳ್ಕೊಂತೀರಾ? कि शिव बाबा कोई थोड़े ही पुस्तक उठाता है। ಶಿವಬಾಬಾ ಏನು ಯಾವುದಾದ್ರೂ ಪುಸ್ತಕಗಳನ್ನ ಎತ್ತುತ್ತಾರಾ? ಇಲ್ಲ. फिर ये कागज की पुस्तक कौन उठाता है? ಮತ್ತೆ ಈ ಪೇಪರಿನ ಪುಸ್ತಕವನ್ನ ಯಾರು ಎತ್ತುತ್ತಾರೆ? है? शिव बाबा तो टीचर है। ಶಿವಬಾಬಾ ಅಂತೂ ಟೀಚರ್ ಆಗಿದ್ದಾರೆ. टीचर का काम है समझानी देना। ಟೀಚರಿನ ಕೆಲಸ ಆಗಿರುತ್ತೆ ಬೇರೆಯವರಿಗೆ ತಿಳುವಳಿಕೆಯನ್ನು ಕೊಡೋದು. स्टूडेंट का काम है पुस्तक पढ़ना ಸ್ಟೂಡೆಂಟಿನ ಕೆಲಸ ಆಗಿದೆ ಪುಸ್ತಕವನ್ನು ಓದೋದು और समझानी लेना। ಮತ್ತೆ ತಿಳ್ಕೊಳ್ಳೋದು ಅದ್ರ ಬಗ್ಗೆ. बाकी शिव बाबा को पुस्तक पकड़ने की दरकार नहीं है। ಬಾಕಿ ಶಿವಬಾಬನ್ಗೆ ಪುಸ್ತಕವನ್ನು ಇಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. यहाँ पढ़ने वाला है कौन? ಇಲ್ಲಿ ಓದುವಂಥವ್ರು ಯಾರಾಗಿದ್ದಾರೆ? कृष्ण बच्चा। ಕೃಷ್ಣ ಮಗು ಆಗಿದ್ದಾರೆ. बाप कहते हैं मैं कोई पुस्तक नहीं पढ़ता हूँ। ತಂದೆ ಹೇಳ್ತಾರೆ ನಾನೇನು ಪುಸ್ತಕವನ್ನು ಓದೋದಿಲ್ಲ न उठाता हूँ। ಮತ್ತೆ ಓದೋದು ಇಲ್ಲ. मैं तो स्वयं ही नॉलेजफुल हूँ। ನಾನಂತೂ ಸ್ವಯಂೇ ನಾಲೆಜ್ಫುಲ್ ಆಗಿದ್ದೀನಿ. और मैं सारी मनुष्य सृष्टि का बीज रूप हूँ। ಮತ್ತೆ ನಾನು ಇಡೀ ಸೃಷ್ಟಿಯ ಬೀಜರೂಪ ಆಗಿದ್ದೀನಿ. ये सृष्टि रूपी झाड़ है ना। ಇದು ಸೃಷ್ಟಿ ರೂಪಿ ವೃಕ್ಷ ಆಗಿದೆ ಅಲ್ವಾ? उनका रचयिता है बाप बीज। ಅವರ ರಚಯಿತ ಆಗಿದ್ದಾರೆ ತಂದೆ ಬೀಜ. सृष्टि साकार है ಸೃಷ್ಟಿ ಸಾಕಾರ ಆಗಿದೆ. तो साकार सृष्टि का रचयिता बीज भी ಮತ್ತೆ ಸಾಕಾರ ಸೃಷ್ಟಿಯ ತಂದೆ ಬೀಜನೂ ಸಹ साकार है। ಅವರು ಸಹ ಸಾಕಾರನೇ ಆಗಿದ್ದಾರೆ. परंतु उस साकार बीज में ಆದರೆ ಆ ಸಾಕಾರ ಬೀಜನಲ್ಲಿ निराकार बीज ज्योति बिंदु आत्मा प्रवेश है। ನಿರಾಕಾರ ಬೀಜ ಯಾರಿದ್ದಾರೆ? ಜ್ಯೋತಿರ್ಬಿಂದು ಶಿವ ಅವ್ರ ಪ್ರವೇಶ ಆಗಿದ್ದಾರೆ. तो बाप समझाते हैं मैं बीज रूप हूँ। ಮತ್ತೆ ತಂದೆ ತಿಳಿಸ್ತಾರೆ ನಾನು ಬೀಜರೂಪ ಆಗಿದ್ದೀನಿ. मेरा स्थान मूल वतन में है। ನನ್ನ ಸ್ಥಾನ ಮೂಲ ವತನದಲ್ಲಿದೆ. अब
अभी मैं इस शरीर में विराजमान होता हूँ। ಇವಾಗ ನಾನು ಈ ಶರೀರದಲ್ಲಿ ವಿರಾಜಮಾನ ಆಗ್ತೀನಿ. और तो कोई ये बात कह ही नहीं सकता कि मैं इस शरीर में विराजमान हूँ। ಬೇರೆ ಯಾರು ಈ ಮಾತನ್ನಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾನು ಈ ಶರೀರದಲ್ಲಿ ವಿರಾಜಮಾನ ಆಗಿದ್ದೀನಿ ಅಂತ. ये भी बात कोई नहीं कह सकता कि मैं इस मनुष्य सृष्टि का बीज रूप हूँ। ಈ ಮಾತನ್ನು ಸಹ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾನು ಈ ಮನುಷ್ಯ ಸೃಷ್ಟಿಯ ಬೀಜರೂಪ ಆಗಿದ್ದೀನಿ. न कोई कह सकता है कि मैं परमपिता परमात्मा हूँ। ಮತ್ತೆ ಯಾರು ಈ ರೀತಿನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾನು ಪರಮಪಿತ ಪರಮಾತ್ಮ ಆಗಿದ್ದೀನಿ ಅಂತ. कोई भी नहीं कह सकेंगे। ಯಾರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. सेंसिबल कोई अच्छा बच्चा हो, ಯಾರಾದರೂ ಸೆನ್ಸಿಬಲ್ ಆಗಿರೋ ಒಳ್ಳೆ ಮಕ್ಕಳಿದ್ರೆ उनको कोई कहे ईश्वर सर्वव्यापी है, ಅವ್ರಿಗೆ ಯಾರಾದರೂ ಈ ರೀತಿ ಹೇಳ್ತಾರ ಈಶ್ವರ ಸರ್ವವ್ಯಾಪಿ ಆಗಿದ್ದಾನೆ ಅಂತ, तो झट पूछेगा तुम भी ईश्वर हो क्या। ಆ ಥರ ಒಂದು ವೇಳೆ ಯಾರಾದರೂ ಹೇಳಿದರೆ ಸೆನ್ಸಿಬಲ್ ಮಕ್ಕಳಿಗೆ ಅವಾಗ ಅವ್ರ ತಕ್ಷಣ ಕೇಳ್ತಾನೆ ನೀವು ಸಹ ಸರ್ವವ್ಯಾಪಿ ಆಗಿದ್ದೀರಾ. अगर कहे हाँ ಒಂದು ವೇಳೆ ಹೇಳಿದರೆ ಹಾಂ हम भी ईश्वर हूँ, ಹಾಂ ನಾವು ಈಶ್ವರ ಆಗಿದ್ದೀವಿ, तो झट जूता उतार के उनको लगा दे। ಅವಾಗ ತಕ್ಷಣ ಒಂದು ಚಪ್ಪಲಿ ತೆಗೆದ್ಬಿಟ್ಟು ಹೊಡೆದು ಬಿಡ್ತಾರೆ ಅದರಿಂದ. किनको? ಯಾರಿಗೆ? जो कहेंगे हम ईश्वर हूँ। ಯಾರು ಹೇಳ್ತಾರೆ ನಾನು ಈಶ್ವರ ಆಗಿದ್ದೀನಿ ಅಂತ ಅವರಿಗೆ. ये क्या तुम अपन को अल्लाह कहते हो? ಇದೇನು ನೀವು ಸ್ವಯಂಗೆ ಅಲ್ಲಾಹ ಅಂತ ಹೇಳ್ತೀರಾ? ये तो हो ही नहीं सकता। ಇದಂತೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. 2-4 जूतियां मुंह में लगा दे, 2-4 ಚಪ್ಪಲಿ ಕಪಾಳ ಕೊಡದ್ ಬಿಡ್ತಾರೆ. परंतु इस समय ऐसा सेंसिबल बच्चा तो कोई है नहीं। ಆದರೆ ಈ ಸಮಯದಲ್ಲಿ ಈ ರೀತಿ ಸೆನ್ಸಿಬಲ್ ಮಕ್ಕಳಂತೂ ಯಾರೂ ಇಲ್ವೇ ಇಲ್ಲ. कोई को अल्लाह का पता ही नहीं है, ಯಾರಿಗೂ ಅಲ್ಲಾಹನ ಬಗ್ಗೆ ಗೊತ್ತೇ ಇಲ್ಲ, खुद ही कहते रहते हैं ಸ್ವಯಂವೇ ಹೇಳ್ತಾ ಇರ್ತಾರೆ अल्लाहू अकबर। ಅಲ್ಲಾಹು ಅಕ್ಬರ್ ಅಂತ. वो भी अंग्रेजी में कहते हैं ಅವರು ಸಹ ಅಂಗ್ರೇಜಿಯಲ್ಲಿ ಹೇಳ್ತಾರೆ ओमनी प्रेजेंट। ಓಮ್ನಿ ಪ್ರೆಸೆಂಟ್. अगर अर्थ समझे तो कब नहीं कहें। ಒಂದು ವೇಳೆ ಅರ್ಥವನ್ನ ತಿಳ್ಕೊಂಡ್ರೆ ಯಾವತ್ತೂ ಹೇಳೋದಿಲ್ಲ. अभी तुम बच्चे सर्वव्यापी कहेंगे क्या? ಇವಾಗ ನೀವು ಮಕ್ಕಳು ಸರ್ವವ್ಯಾಪಿ ಅಂತ ಹೇಳ್ತೀರಾ? कहेंगे? ಹೇಳ್ತೀರಾ? क्यों नहीं कहेंगे? ಯಾಕೆ ಹೇಳೋದಿಲ್ಲ? इसलिए नहीं कहेंगे ಅದಕ್ಕೋಸ್ಕರ ಹೇಳೋದಿಲ್ಲ ಯಾಕೆಂದ್ರೆ कि तुम्हारी बुद्धि को एक ठिकाना मिल गया है। ಯಾಕೆಂದ್ರೆ ನಿಮ್ಮ ಬುದ್ಧಿಗೆ ಒಂದೇ ಸ್ಥಾನ ಅನ್ನೋದು ಸಿಗ್ಬಿಟ್ಟಿದೆ. तुम एक व्यापी पक्का समझते हो। ನೀವು ಪಕ್ಕಾ ಏಕವ್ಯಾಪಿ ಅಂತ ತಿಳ್ಕೊಂತೀರಾ. तुम में से अगर कोई हो ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಈ ರೀತಿ ಇದ್ರೆ कि कहे हम सर्वव्यापी हैं, ಈ ರೀತಿ ಹೇಳ್ತಾರೆ ನಾವು ಸರ್ವವ್ಯಾಪಿ ಆಗಿದ್ದೀವಿ ಅಂತ, कह करके देखे ಈ ರೀತಿ ಹೇಳ್ಬಿಟ್ಟು ನೋಡ್ಲಿ क्या हम ईश्वर के रूप हैं। ನಾವು ಈಶ್ವರನ ರೂಪ ಆಗಿದ್ದೀವಿ. ये कहना तो बड़ी भारी ग्लानि है। ಈ ರೀತಿ ಹೇಳೋದಂತೂ ತುಂಬಾ ದೊಡ್ಡ ನಿಂದನೆ ಆಗಿದೆ. अथाह गालियां देने वाली बात है। ಅತಃ ಬೈಗಳನ್ನ ಬೈಯುವಂತ ಮಾತಾಗಿದೆ. पत्थर में भित्तर में मिट्टी में मिलाए देते हैं। ಕಲ್ಲಲ್ಲಿ ಮಣ್ಣಲ್ಲಿ ಗೋಡೆಯಲ್ಲಿ ಎಲ್ಲ ಸೇರಿಸ್ಬಿಡ್ತಾರೆ. बच्चे अभी जानते हैं शिव बाबा की जयंती, ಮಕ್ಕಳು ಇವಾಗ ತಿಳ್ಕೊಂತಾರೆ ಶಿವಬಾಬಾರವರ ಜಯಂತಿ, सो नए विश्व की जयंती। ಮತ್ತೆ ಅದೇ ಹೊಸ ವಿಶ್ವದ ಜಯಂತಿ. क्या कब जयंती होती है? ಯಾವಾಗ ಜಯಂತಿ ಆಗುತ್ತೆ? शिव बाबा की
पहली पहली असली जयंती कब मनाई जाए? ಶಿವಬಂದು ಮೊಟ್ಟ ಮೊದಲನೇ ಜಯಂತಿ ಯಾವಾಗ ಆಚರಿಸಲಾಗುತ್ತೆ? जब नई दुनिया की स्थापना हो। ಯಾವಾಗ ಹೊಸ ಪ್ರಪಂಚದ ಸ್ಥಾಪನೆ ಆಗುತ್ತೆ. उसमें पवित्रता, सुख, शांति सभी कुछ आ जाता है। ಅದರಲ್ಲಿ ಪವಿತ್ರತೆ, ಸುಖ, ಶಾಂತಿ ಎಲ್ಲ ಬಂದ್ಬಿಡುತ್ತೆ. शिव बाप है, ಶಿವ್ ತಂದೆ ಆಗಿದ್ದಾರೆ. अकेला तो आता नहीं है। ಅವ್ರು ಒಬ್ಬರೇ ಅಂತೂ ಬರೋದಿಲ್ಲ. कृष्ण बच्चा भी साथ में है। ಕೃಷ್ಣ ಮಗುನೂ ಸಹ ಜೊತೆಯಲ್ಲಿದ್ದಾರೆ. तो कहेंगे शिव जयंती सो कृष्ण जयंती। ಆವಾಗ ಹೇಳಲಾಗುತ್ತೆ ಶಿವ ಜಯಂತಿ ಸೋ ಕೃಷ್ಣ ಜಯಂತಿ. भक्ति मार्ग में शिव जयंती भी रात को मनाते हैं ಭಕ್ತಿ ಮಾರ್ಗದಲ್ಲಿ ಶಿವ ಜಯಂತಿಯನ್ನು ರಾತ್ರಿಯಲ್ಲಿ ಆಚರಿಸ್ತಾರೆ. और कृष्ण जयंती भी रात को ही मनाते हैं। ಮತ್ತೆ ಕೃಷ್ಣ ಜಯಂತಿನೂ ರಾತ್ರಿಯಲ್ಲೇ ಆಚರಿಸ್ತಾರೆ. तो कहेंगे शिव जयंती सो दशहरा जयंती। ಆವಾಗ ಮತ್ತೆ ಹೇಳಲಾಗುತ್ತೆ ಶಿವ ಜಯಂತಿ ಸೋ ದಶರಾ ಜಯಂತಿ. दीपमाला जयंती ದೀಪಮಾಲಾ ಜಯಂತಿ. सो स्वर्ग जयंती। ಸೋ ಸ್ವರ್ಗ ಜಯಂತಿ. उसमें सभी जयंतियां आ जाती हैं। ಅದರಲ್ಲಿ ಮತ್ತೆ ಎಲ್ಲ ಜಯಂತಿಗಳು ಬಂದ್ಬಿಡುತ್ತೆ. शिव जयंती से सभी बड़े दिनों की जयंतियां आ जाती हैं। ಶಿವ ಜಯಂತಿಯಿಂದ ಎಲ್ಲ ದೊಡ್ಡ ದಿನಗಳ ಜಯಂತಿ ಬಂದ್ಬಿಡುತ್ತೆ. ये सभी बातें बाप बैठ समझाते हैं। ಈ ಎಲ್ಲ ಮಾತುಗಳನ್ನ ತಂದೆನೇ ಕೂತ್ಕೊಂಡು ತಿಳಿಸ್ತಾರೆ. दस विकारों का हरण किया 10 ವಿಕಾರಗಳ ಹರಣೆಯನ್ನ ಮಾಡಿದ್ರೆ मन स्वर्ग स्थापन हुआ। ಅಂದ್ರೆ ಸ್ವರ್ಗ ಸ್ಥಾಪನೆ ಆಯ್ತು. तो कहेंगे स्वर्ग जयंती दशहरा जयंती। ಆವಾಗ ಮತ್ತೆ ಹೇಳಲಾಗುತ್ತೆ ಸ್ವರ್ಗ ಜಯಂತಿ ದಶರಾ ಜಯಂತಿ. शिव प्रत्यक्ष हो जाता है ಶಿವ ಪ್ರತ್ಯಕ್ಷ ಆಗೋಗ್ಬಿಡ್ತಾರೆ. और शिव अपने आप तो अपने को नहीं प्रत्यक्ष करता। ಮತ್ತೆ ಶಿವ ತನ್ನಾಗಿ ತಮ್ಮನ್ನಂತೂ ಪ್ರತ್ಯಕ್ಷ ಮಾಡೋದಿಲ್ಲ. बच्चों के द्वारा ही बाप प्रत्यक्ष होते हैं। ಮಕ್ಕಳ ಮುಖಾಂತರನೇ ತಂದೆ ಪ್ರತ್ಯಕ್ಷ ಆಗ್ತಾರೆ. तो कहेंगे कृष्ण जयंती। ಆವಾಗ ಮತ್ತೆ ಹೇಳಲಾಗುತ್ತೆ ಕೃಷ್ಣ ಜಯಂತಿ. तुम कितना अच्छी रीति समझते हो। ನೀವೆಷ್ಟು ಒಳ್ಳೆ ರೀತಿಯಿಂದ ತಿಳ್ಕೊಂತೀರಾ. परंतु वो तो जैसे कि मुर्दे हैं। ಆದ್ರೆ ಅವರಂತೂ ಒಂದು ಪ್ರಕಾರದಲ್ಲಿ ಹೆಣಗಳಾಗಿದ್ದಾರೆ. तुम कितना जगाते हो फिर भी जगते ही नहीं। ನೀವೆಷ್ಟು ಹೇಳಿಸ್ತೀರಾ ಆದ್ರೆ ಅವ್ರು ಎದ್ದೇಳೋದೇ ಇಲ್ಲ. कितनी घोर अज्ञान नींद में सोए पड़े हैं। ಎಷ್ಟು ಘೋರ ಅಜ್ಞಾನ ನಿದ್ರೆಯಲ್ಲಿ ಮಲ್ಕೊಂಡ್ಬಿಟ್ಟಿದ್ದೀರಾ. भक्ति को कहा जाता है अज्ञान। ಭಕ್ತಿಗೆ ಹೇಳಲಾಗುತ್ತೆ ಅಜ್ಞಾನ. अज्ञान में सीढ़ी नीचे ही उतरते जाते हैं। ಅಜ್ಞಾನದಲ್ಲಿ ಮೆಟ್ಲನ್ನ ಕೆಳಗಡೆನೆ ಇಳಿತಾ ಹೋಗ್ತಾರೆ. ज्ञान से होती है सदगति। ಜ್ಞಾನದಿಂದ ಆಗುತ್ತೆ ಸದ್ಗತಿ. भक्ति से होती है दुर्गति। ಭಕ್ತಿಯಿಂದ ಆಗುತ್ತೆ ದುರ್ಗತಿ. बाप कहते हैं मैं आकर के सर्व की सदगति करता हूँ। ತಂದೆ ಹೇಳ್ತಾರೆ ನಾನು ಬಂದ್ಬಿಟ್ಟು ಸರ್ವರ ಸದ್ಗತಿಯನ್ನ ಮಾಡ್ತೀನಿ. सर्व माना सभी मनुष्य मात्र की सदगति करता हूँ। ಸರ್ವರ ಅಂದ್ರೆ ಎಲ್ಲ ಮನುಷ್ಯರ ಸದ್ಗತಿಯನ್ನ ಮಾಡ್ತಾರೆ. 1168 की वाणी का तीसरा पेज। तो स्वर्ग और नरक का राज तुम बच्चे समझते हो। ಮತ್ತೆ ಸ್ವರ್ಗ ಮತ್ತೆ ನರಕದ ರಹಸ್ಯವನ್ನ ನೀವು ಮಕ್ಕಳೇ ತಿಳ್ಕೊಂತೀರಾ. और ये राज बाप तुम बच्चों को संगम पर ही बैठ करके समझाते हैं। ಮತ್ತೆ ಈ ರಹಸ್ಯವನ್ನ ತಂದೆ ನೀವು ಮಕ್ಕಳಿಗೆ ಸಂಗಮ ಯುಗದಲ್ಲೇ ಕುತ್ಕೊಂಡು ತಿಳಿಸ್ತಾರೆ. ये अखबारें हैं ये तो तुम्हारी ग्लानि करते हैं। ಈ ನ್ಯೂಸ್ ಪೇಪರ್ಗಳಲ್ಲಂತೂ ಇವರಂತೂ ನಿಮ್ಮ ನಿಂದನೆಯನ್ನೇ ಮಾಡ್ತಾರೆ.
तो तुमको लिख देना चाहिए ಮತ್ತೆ ನಿಮಗೆ ಬರೆದು ಬಿಡಬೇಕಾಗಿದೆ कि निंदा हमारी जो करे मित्र हमारा सोए। ಅವ ಏನಂತ ಬರೀಬೇಕು, ಯಾರು ನಮ್ಮ ನಿಂದನೆಯನ್ನು ಮಾಡ್ತಾರೋ ಅವರೇ ನಮ್ಮ ಮಿತ್ರರಾಗಿದ್ದಾರೆ ಅಂತ ಬರೆದು ಬಿಡಬೇಕು ನಿಮಗೆ. अखबार वाले भी हमारे मित्र हैं। ನ್ಯೂಸ್ ಪೇಪರ್ನವರು ಸಹ ನಮ್ಮ ಸ್ನೇಹಿತರೇ ಆಗಿದ್ದಾರೆ. ठाकुर से कहना चाहिए, ತುಂಬ ಹೆಮ್ಮೆಯಿಂದ ಹೇಳಬೇಕಾಗಿದೆ. नहीं तो बच्चे डर जाते हैं। ಇಲ್ಲದಿದ್ರೆ ಮಕ್ಕಳಂತೂ ಭಯ ಪಡ್ತಾರೆ. ये तो साफ लिख देना चाहिए, निंदा हमारी जो करे मित्र हमारा सोए। ಇದಂತೂ ಕ್ಲಿಯರ್ ಆಗಿ ಬರೆದು ಬಿಡಬೇಕಾಗಿದೆ, ಯಾರು ನಮ್ಮ ನಿಂದನೆಯನ್ನ ಮಾಡ್ತಾರೋ ಅವರೇ ನಮ್ಮ ಸ್ನೇಹಿತರು ಅಂತ. तुम अखबार वालों की हम सदगति जरूर करेंगे। ನೀವು ನ್ಯೂಸ್ ಪೇಪರ್ನವ್ರು ಯಾರೇ ಆಗಿದ್ದೀರಾ, ನಿಮ್ಮ ಸದ್ಗತಿಯನ್ನ ನಾವು ಖಂಡಿತವಾಗಿ ಮಾಡ್ತೀವಿ. अभी तुम जितना चाहे उतना गालियां दो, ಇವಾಗ ನೀವು ಎಷ್ಟು ಬೇಕೋ ಅಷ್ಟು ನಮಗೆ ನಿಂದನೆಗಳನ್ನ ಮಾಡಿ ನಮ್ದು ग्लानि कर लो। ಎಷ್ಟೇ ನಮಗೆ ಬೈಗಳನ್ನ ಬೈರಿ. हमारे बाप ईश्वर की भी ग्लानि करते हो। ನಮ್ಮ ತಂದೆ ಈಶ್ವರಂದು ಸಹ ನೀವು ನಿಂದನೆಯನ್ನ ಮಾಡ್ತೀರಾ. ईश्वर को भी तुम नहीं छोड़ते हो तो हमको कैसे छोड़ोगे? ನೀವು ಈಶ್ವರನ್ಗೆ ಬಿಡೋದಿಲ್ಲ, ಮತ್ತೆ ನೀವು ನಮ್ಗೆ ಯಾವ ತರ ಬಿಡ್ತೀರಾ? हमारी ग्लानि किया तो क्या हुआ? ನಮ್ಮ ನಿಂದನೆಯನ್ನ ಮಾಡಿದ್ರೆ ಏನಾಯ್ತು? हम तुम्हारी सदगति जरूर करेंगे। ನಾವು ನಿಮ್ಮ ಸದ್ಗತಿಯನ್ನ ಖಂಡಿತವಾಗಿ ಮಾಡ್ತೀವಿ. अगर नहीं चाहेंगे ಒಂದ್ ವೇಳೆ ಇಷ್ಟಪಡ್ಲಿಲ್ಲ ಅಂದ್ರೆ तो भी हम नाक पकड़ करके तुमको सदगति में ले जाएंगे। ಆದ್ರೂ ಸಹ ನಾವು ನಿಮ್ಮ ಮೂಗು ಇಟ್ಕೊಂಡು ನಿಮ್ಮನ್ನ ಸದ್ಗತಿಯಲ್ಲಿ ಕರ್ಕೊಂಡು ಹೋಗ್ತೀವಿ. ऐसा कहने में डरने की तो कोई बात ही नहीं। ಈ ರೀತಿ ಹೇಳೋದ್ರಲ್ಲಿ ನಿಮ್ಗೆ ಭಯ ಪಡುವಂತ ಏನು ಅವಶ್ಯಕತೆನೇ ಇಲ್ಲ. जो कुछ करते हैं कल पहले भी किया है। ನೀವೇನೆಲ್ಲ ಮಾಡ್ತೀರೋ ಅದು ಹಿಂದಿನ ಕಲ್ಪದಲ್ಲೂ ಸಹ ನೀವು ಮಾಡಿದ್ರಿ. बाप आकर के सर्व की सदगति करेंगे। ತಂದೆ ಬಂದ್ಬಿಟ್ಟು ಎಲ್ಲರ ಸದ್ಗತಿಯನ್ನ ಮಾಡ್ತಾರೆ. बोलो, तुमने हमारे बाप को बहुत बहुत गाली दी है। ಹೇಳಿ, ನೀವು ನಮ್ಮ ತಂದೆಗೆ ತುಂಬಾ ನಿಂದನೆಯನ್ನ ಮಾಡಿದ್ದೀರಾ. तो भी बाप सभी की सदगति जरूर करेंगे। ಆದ್ರೂ ಸಹ ತಂದೆ ಎಲ್ಲರ ಸದ್ಗತಿಯನ್ನ ಖಂಡಿತವಾಗಿ ಮಾಡ್ತಾರೆ. हम प्रजापिता ब्रह्मा कुमार कुमारियां ನಾವು ಪ್ರಜಾಪಿತ ಬ್ರಹ್ಮಕುಮಾರ್ ಕುಮಾರಿಯರು तुम जैसों की भी सदगति जरूर करेंगे। ನಿಮ್ಮ ತರ ಇರೋರ್ದು ಸಹ ಸದ್ಗತಿಯನ್ನ ಖಂಡಿತವಾಗಿ ಮಾಡ್ತೀವಿ. अच्छी तरह से फटकार लगाना चाहिए। ಚೆನ್ನಾಗಿ ಬೈಬೇಕಾಗಿದೆ. अबलाओं पर अत्याचार तो कल्प पहले भी हुआ था। ಅಬಲೆಯರ ಮೇಲೆ ಅತ್ಯಾಚಾರ ಅಂತೂ ಹಿಂದಿನ ಕಲ್ಪದಲ್ಲೂ ಆಗಿತ್ತು. अखबार वाले ग्लानि करते हैं ನ್ಯೂಸ್ ಪೇಪರ್ನವರು ನಿಂದನೆಯನ್ನ ಮಾಡ್ತಾರೆ, तो अबलाएं बंधन में आ जाती है। ಅವಾಗ ಅಬಲೆಯರು ಬಂಧನದಲ್ಲಿ ಬಂದ್ಬಿಡ್ತಾರೆ. तो उनको याद दिलाना चाहिए ಮತ್ತೆ ಅವರಿಗೆ ನೆನ್ಪು ಮಾಡಿಸ್ಬೇಕಾಗಿದೆ. कि द्रौपदी जैसी अबलाओं पर पहले भी अत्याचार हुए थे। ದ್ರೌಪದಿ ತರ ಅಬಲೆಯರು ಯಾರಿದ್ದಾರೆ ಅವ್ರ ಮೇಲೆ ಮೊದಲು ಸಹ ಅತ್ಯಾಚಾರ ಆಗಿತ್ತು. बच्चे ये बातें बताना भूल जाते हैं। ಮಕ್ಕಳ ಈ ಮಾತನ್ನ ಹೇಳೋದನ್ನ ಮರ್ತು ಬಿಡ್ತೀರಾ. बाप कहते हैं बेहद के बच्चे, ತಂದೆ ಹೇಳ್ತಾರೆ, ಬೇಹದ್ದಿನ ಮಕ್ಕಳೇ, तुम सभी हमारी ग्लानि करते हो। ನೀವೆಲ್ಲರೂ ನನ್ನ ನಿಂದನೆಯನ್ನ ಮಾಡ್ತೀರಾ. फिर भी कहते हैं सबसे प्यारे मित्र मेरे बच्चे ही लगते हैं। ಆದ್ರೂ ಸಹ ತಂದೆ ಹೇಳ್ತಾರೆ, ನನಗೆ ಎಲ್ಲರಿಗಿಂತ ಪ್ರಿಯ ಮಿತ್ರರು ನಮ್ಮ ಮಕ್ಕಳೇ ಅನಿಸ್ತಾರೆ ಅಂತ. क्योंकि बच्चे तो फूल होते हैं। ಯಾಕೆಂದ್ರೆ ಮಕ್ಕಳಂತೂ ಹೂಗಳಾಗಿರ್ತಾರೆ. बच्चों को ही चुम्बन करते हैं, माथे पर चढ़ाते हैं। ಮಕ್ಕಳನ್ನೇ ಕಿಸ್ ಮಾಡ್ತಾರೆ, ಮಕ್ಕಳಿಗೆ ಮುತ್ತು ಕೊಡ್ತಾರೆ, ಮಕ್ಕಳನ್ನೇ ತಲೆ ಮೇಲೆ ಏರಿಸ್ಕೊಂತಾರೆ. माँ बाप उनकी कितनी सेवा करते हैं। ತಂದೆ ತಾಯಿ ಅವ್ರಿಗೆ ಎಷ್ಟು ಸೇವೆಯನ್ನ ಮಾಡ್ತಾರೆ. बाबा भी तुम बच्चों की सेवा करते थे ना। ಬಾಬಾನು ಸಹ ನೀವು ಮಕ್ಕಳ ಸೇವೆಯನ್ನ ಮಾಡ್ತಾ ಇದ್ರಲ್ವಾ. अभी तुम बच्चों को ये नॉलेज मिलती है ಇವಾಗ ನೀವು ಮಕ್ಕಳಿಗೆ ನಾಲೆಜ್ ಸಿಗುತ್ತೆ.
जो तुम साथ ले जाते हो। ಅದನ್ನೇ ನೀವು ಜೊತೆಯಲ್ಲಿ ತಗೊಂಡು ಹೋಗ್ತೀರಾ? जो नहीं लेते हैं उनका ड्रामा में जो पार्ट है वो ही बजावेंगे। ಯಾರು ತಗೊಳ್ಳೋದಿಲ್ವೋ ಮತ್ತೆ ಅವ್ರ ಡ್ರಾಮಾದಲ್ಲಿ ಏನು ಪಾತ್ರ ಇದೆನೋ ಅವ್ರು ಅದೇ ಪಾತ್ರ ಮಾಡ್ತಾರೆ. जो नॉलेज नहीं लेते हैं ಯಾರು ನಾಲೆಜ್ ತಗೊಳ್ಳೋದಿಲ್ಲ उनका ड्रामा में क्या पार्ट होगा, ಅವ್ರದ್ದು ಡ್ರಾಮಾದಲ್ಲಿ ಏನು ಪಾತ್ರ ಇರ್ಬೋದು, क्या पार्ट बजावेंगे। ಅವ್ರೇನು ಪಾತ್ರವನ್ನ ಮಾಡ್ತಾರೆ. नॉलेज नहीं लेते हैं ನಾಲೆಜನ್ನು ಅವ್ರು ತಗೊಳ್ಳಲ್ಲ, तो दूसरे धर्मों में कन्वर्ट हो जाएंगे। ಮತ್ತೆ ಅವರು ಬೇರೆ ಧರ್ಮಗಳಲ್ಲಿ ಕನ್ವರ್ಟ್ ಆಗೋಗ್ತಾರೆ. भारत और भारतवासियों को धोखा दे जाएंगे। ಭಾರತಕ್ಕೆ ಮತ್ತೆ ಭಾರತವಾಸಿಗಳಿಗೆ ಮೋಸ ಮಾಡಿಬಿಡ್ತಾರೆ. अभी तो तुम सब हिसाब किताब चुकतू करके घर चले जाते हो। ಇವಾಗಂತೂ ನೀವು ಎಲ್ಲ ಲೆಕ್ಕಾಚಾರವನ್ನ ಪೂರ್ತಿ ಮಾಡಿಬಿಟ್ಟು ಮನೆಗೆ ಹೊರಟೋಗ್ಬಿಡ್ತೀರಾ. जो कन्वर्ट होने वाले हैं ಯಾರು ಕನ್ವರ್ಟ್ ಆಗುವಂತವರಾಗಿದ್ದಾರೆ वो स्वर्ग तो देख नहीं सकते ಅವರು ಸ್ವರ್ಗ ಅಂತೂ ನೋಡ್ಲಿಕ್ಕೆ ಆಗಲ್ಲ इन आंखों से। ಈ ಕಣ್ಣುಗಳಿಂದ. सभी कोई स्वर्ग थोड़े ही देखेंगे। ಎಲ್ಲರೂ ಸ್ವರ್ಗವನ್ನೇ ನೋಡ್ಲಿಕ್ಕೆ ಆಗುತ್ತಾ? ಇಲ್ಲ. ये भी ड्रामा बना हुआ है। ಇದು ಸಹ ಡ್ರಾಮಾ ಆಗಿದೆ, ತಯಾರಾಗಿದೆ. बाकी शांति जिसके लिए पुरुषार्थ करते हैं ಬಾಕಿ ಶಾಂತಿ ಯಾವುದಕ್ಕೋಸ್ಕರ ನೀವು ಪುರುಷಾರ್ಥವನ್ನ ಮಾಡ್ತೀರಾ वो तो सभी को मिलेगी। ಅದಂತೂ ಎಲ್ಲರಿಗೂ ಸಿಗುತ್ತೆ. पाप खूब करते रहते हैं ಪಾಪವನ್ನಂತೂ ತುಂಬಾ ಮಾಡ್ತಾ ಇರ್ತಾರೆ. फिर ऐसे पाप करने वाले ಮತ್ತೆ ಈ ರೀತಿ ಪಾಪವನ್ನ ಮಾಡುವಂತವ್ರು देरी से भी आवेंगे। ಲೇಟ್ ಆಗು ಬರ್ತಾರೆ. बाप आया हुआ है ತಂದೆ ಬಂದಿದ್ದಾರೆ, तो भी पाप करते रहते हैं। ಆದ್ರೂ ಸಹ ಪಾಪ ಮಾಡ್ತಾ ಇರ್ತಾರೆ. ऐसे तमो प्रधान ಈ ರೀತಿ ತಮೋಪ್ರಧಾನ बहुत देरी से आवेंगे। ಈ ರೀತಿ ತಮೋಪ್ರಧಾನ ಆಗಿರೋರು ತುಂಬಾ ಲೇಟಾಗಿ ಬರ್ತಾರೆ. ये राज भी बड़ा अच्छा समझने का है ಈ ರಹಸ್ಯನೂ ಸಹ ತುಂಬಾ ಚೆನ್ನಾಗಿ ತಿಳ್ಕೊಳ್ಳುವಂಥದ್ದಾಗಿದೆ. कि कौन देरी से आवेंगे और कौन पहले आवेंगे। ಯಾರು ಲೇಟಾಗಿ ಬರ್ತಾರೆ ಮತ್ತೆ ಯಾರು ಬೇಗ ಬರ್ತಾರೆ. अच्छे अच्छे महारथी बच्चों पर भी ग्रहाचारी बैठती है। ಒಳ್ಳೊಳ್ಳೆ ಮಹಾರಥಿ ಮಕ್ಕಳ ಮೇಲೇನೂ ಸಹ ಗ್ರಹಚಾರಿ ಕುತ್ಕೊಳ್ಳುತ್ತೆ. ऐसी ग्रहाचारी बैठती है ಈ ರೀತಿ ಗ್ರಹಚಾರಿ ಕುತ್ಕೊಳ್ಳುತ್ತೆ, जो छोटी छोटी बातों पर झट गुस्सा आ जाता है। ಅವರಿಗೆ ಚಿಕ್ಕ ಚಿಕ್ಕ ಮಾತುಗಳ ಮೇಲೆ ತಕ್ಷಣ ಕೋಪ ಬಂದ್ಬಿಡುತ್ತೆ. फिर चिट्ठी भी नहीं लिखते हैं। ಮತ್ತೆ ಲೆಟರ್ ಸಹ ಬರೆಯೋದಿಲ್ಲ. बाबा भी कहते हैं इनकी मुरली बंद कर दो। ಬಾಬಾನು ಸಹ ಹೇಳ್ತಾರೆ ಇವ್ರ ಮುರಳಿಯನ್ನ ನಿಲ್ಲಿಸ್ಬಿಡಿ ಅಂತ. ऐसे को बाप का खजाना देने का कोई फायदा नहीं। ಇಂಥವರಿಗೆ ತಂದೆ ಖಜಾನೆ ಕೊಡೋದ್ರಿಂದ ಏನು ಲಾಭ ಇಲ್ಲ. फिर उनमें से कोई की आंख खुलती है तो कहेंगे बाबा हमसे भूल हो गई। ಅದ್ರಲ್ಲಿ ಮತ್ತೆ ಯಾರ್ದಾದ್ರು ಆ ಜನಗಳಲ್ಲಿ ಯಾರ್ದಾದ್ರು ಕಣ್ ತೆರೆದ್ರೆ ಮತ್ತೆ ಅವ್ರು ಹೇಳ್ತಾರೆ ಏನಂತ, ಬಾಬಾ ನಮ್ಮಿಂದ ತಪ್ಪಾಗೋಯ್ತು ಅಂತ. कोई तो फिर ऐसे हैं जो परवाह भी नहीं करते। ಕೆಲವರಂತೂ ಮತ್ತೆ ಈ ರೀತಿನೂ ಇದ್ದಾರೆ, ಅವ್ರೇನು ಕಾಳಜಿನೇ ಮಾಡೋದಿಲ್ಲ, ಚಿಂತೆನೇ ಇರಲ್ಲ ಅವರಿಗೆ. अब इतनी गफलत थोड़ी करनी चाहिए। ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತೆ ಇವಾಗ ಇಷ್ಟೊಂದು ಹುಡುಗಾಟಿಕೆಯನ್ನ ಮಾಡ್ಬೇಕಾ? ಇಲ್ಲ. ऐसे बहुत ढेर के ढेर हैं। ಈ ರೀತಿ ಅಂತೂ ತುಂಬಾ ಜಾಸ್ತಿ ಜನ ಇದ್ದಾರೆ, बाप को बिल्कुल याद ही नहीं करते। ತಂದೆಯನ್ನಂತೂ ಬಿಲ್ಕುಲ್ ನೆನಪೇ ಮಾಡಲ್ಲ, कोई को भी आप समान भी नहीं बनाते। ಯಾರನ್ನು ಸಹ ತಮ್ಮ ಸಮಾನ ಮಾಡೋದಿಲ್ಲ. नहीं तो चिट्ठी लिखने में देरी थोड़ी लगती है। ಇಲ್ದಿದ್ರೆ ಲೆಟರ್ ಬರೆಯೋದಕ್ಕೇನು ಲೇಟ್ ಆಗುತ್ತಾ? ಇಲ್ಲ. 2 अक्षर ही पोस्ट कार्ड में लिख दो, 2 ಅಕ್ಷರಗಳನ್ನೇ ಬರೆದ್ಬಿಡಿ ಪೋಸ್ಟ್ ಕಾರ್ಡಲ್ಲಿ, बाबा हम ओके हैं। ಬಾಬಾ ನಾವು ಓಕೆ ಆಗಿದ್ದೀವಿ, हम आपको बहुत याद करते हैं। ನಾವು ನಿಮ್ಮನ್ನ ತುಂಬಾ ನೆನ್ಪು ಮಾಡ್ತೀವಿ. बस
फिर कोई कहते हैं हमको पोस्ट कार्ड आदि लिखने की फुर्सत नहीं है। ಮತ್ತೆ ಕೆಲವರಂತೂ ಹೇಳ್ತಾರೆ ನಮಗೆ ಲೆಟರ್ ಪೋಸ್ಟ್ ಕಾರ್ಡ್ ಅದೆಲ್ಲ ಬರೆಯೋಕ್ಕೆ ಟೈಮೇ ಇಲ್ಲ, ಪುರ್ಸತ್ತೇ ಇಲ್ಲ ಅಂತ. अभी बताओ ಮತ್ತೆ ಇವಾಗ ये ಹೇಳಿ 2 अक्षर लिखने में भी क्या देरी लगेगी? ಮತ್ತೆ ಇವಾಗ ಹೇಳಿ 2 ಅಕ್ಷರಗಳು ಬರೆಯೋದ್ರಲ್ಲೂ ಏನಾದರೂ ಟೈಮ್ ಹಿಡಿಯುತ್ತಾ? कहते हैं हमको खाने की भी फुर्सत नहीं है। ಹೇಳ್ತಾರೆ ನಮಗಂತೂ ತಿನ್ನೋಕ್ಕೂ ಸಹ ಪುರ್ಸತ್ತಿಲ್ಲ. नहीं तो बाबा को तो लिखना चाहिए। ಇಲ್ದಿದ್ರೆ ಬಾಬನ್ಗಂತೂ ಬರಿಬೇಕಾಗಿದೆ. बाबा हम हरदम आपको याद करते हैं। ಬಾಬಾ ಯಾವಾಗಲೂ ನಾವು ನಿಮ್ಮನ್ನೇ ನೆನ್ಪು ಮಾಡ್ತೀವಿ. नहीं तो बाबा कोई अंतर्यामी नहीं है। ಇಲ್ದಿದ್ರೆ ಬಾಬಾ ಏನು ಯಾವುದೇ ಅಂತರ್ಯಾಮಿ ಆಗಿಲ್ಲ. बाबा अंतर्यामी नहीं है। ಬಾಬಾ ಅಂತರ್ಯಾಮಿ ಆಗಿಲ್ಲ. कि बाप अंतर्यामी नहीं है। ಅಥವಾ ತಂದೆ ಅಂತರ್ಯಾಮಿ ಆಗಿಲ್ವಾ? बाबा अर्थात साकार। ಬಾಬಾ ಅಂದ್ರೇನೆ ಸಾಕಾರ. साकार अंतर्यामी नहीं है। ಸಾಕಾರ ಅಂತರ್ಯಾಮಿ ಆಗಿಲ್ಲ. बिंदु बिंदु आत्माओं का बाप, ಬಿಂದು ಬಿಂದು ಆತ್ಮಗಳ ತಂದೆ, जो जन्म मरण के चक्र में नहीं आता है, ಯಾರು ಜನ್ಮ ಮರಣದ ಚಕ್ರದಲ್ಲಿ ಬರೋದಿಲ್ಲ, वो तो अंतर्यामी है ही है। ಅವರಂತೂ ಅಂತರ್ಯಾಮಿ ಆಗೇ ಇದ್ದಾರೆ. परंतु साकार को पता कैसे लगे? ಆದ್ರೆ ಸಾಕಾರನ್ಗೆ ಯಾವ ರೀತಿ ಗೊತ್ತಾಗುತ್ತೆ? चिट्ठी लिखेंगे ಲೆಟರ್ ಬರೆದ್ರೆ तो समझेंगे बच्चे याद करते हैं। ಅವಾಗ ತಿಳ್ಕೊಂತಾರೆ ಮಕ್ಕಳು ನೆನ್ಪು ಮಾಡ್ತಾರೆ ಅಂತ. बाकी फुर्सत ही नहीं हो ये तो हो नहीं सकता। ಬಾಕಿ ಪುರ್ಸತ್ತೇ ಇಲ್ಲ ಅಂದ್ರೆ ಈ ರೀತಿ ಅಂತೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. पानी पीने की फुर्सत है। ನೀರು ಕುಡಿಯೋದಕ್ಕೆ ಪುರ್ಸತ್ತಿದೆನಾ? 2 अक्षर लिखने में तो पानी भी टाइम में पिया जाता है। 2 ಅಕ್ಷರ ಬರೆಯೋದು ಅದಕ್ಕಂತೂ ತುಂಬಾ ಟೈಮ್ ಕಡಿಮೆ ಹಿಡಿಯುತ್ತೆ ಅಲ್ವಾ? ನೀರು ಸಹ ಅದಕ್ಕಿಂತ ಜಾಸ್ತಿ ಟೈಮ್ ಬೇಕು ಕುಡಿಯೋಕೆ. यहाँ तो बाप कहते हैं सिर्फ 2 अक्षर लिखो। ಇಲ್ಲಂತೂ ಕೇವಲ ತಂದೆ ಹೇಳ್ತಾರೆ ಕೇವಲ 2 ಅಕ್ಷರಗಳನ್ನ ಬರೀರಿ. ओके ಓಕೆ, सिर्फ लिख दो आई एम ओके, ಕೇವಲ ಬರೆದ್ಬಿಡಿ ಐ ಆಮ್ ಓಕೆ, बस। ಅಷ್ಟೇ. ओके माने ही बाप की याद में हो। ಓಕೆ ಅಂದ್ರೇನೆ ತಂದೆ ನೆನಪಿನಲ್ಲಿದ್ದೀರಾ. याद से याद मिलती भी है। ನೆನಪಿನಿಂದ ನೆನಪು ಸೇರುತ್ತೆ. कई तो फिर ऐसे भी है जो सभी का नाम लिख देते हैं। ಕೆಲವರಂತೂ ಮತ್ತೆ ಈ ರೀತಿನೂ ಇದ್ದಾರೆ, ಅವರೆಲ್ಲರ ಹೆಸರನ್ನ ಬರೆದು ಬಿಡ್ತಾರೆ. बाबा फलाने की फलाने फलाने की याद प्यार। ಬಾಬಾ ಅವ್ರದ್ದು ಇವ್ರದ್ದು 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 ಎಲ್ಲರದು ನೆನಪು ಮತ್ತೆ ಪ್ರೀತಿ. समझते हैं ये भी हमारे मित्र संबंधी आदि है ना। ತಿಳ್ಕೊಂತಾರೆ ಇವರು ಸಹ ನಮ್ಮ ಮಿತ್ರ ಸಂಬಂಧಿಗಳೆಲ್ಲ ಆಗಿದ್ದಾರೆ ಅಲ್ವಾ? तो सभी का नाम ठोक देते हैं। ಮತ್ತೆ ಎಲ್ಲರ ಹೆಸರನ್ನು ಬರೆದು ಬಿಡ್ತಾರೆ. मैं तो समझ जाता हूँ ये अपने दिल से नहीं लिखते। ನಾನಂತೂ ತಿಳ್ಕೊಂಡ್ಬಿಡ್ತೀನಿ ಇವರು ತಮ್ಮ ಹೃದಯದಿಂದ ಬರೆಯೋದಿಲ್ಲ. ऐसा लिखने की इनकी टेव पड़ी हुई है। ಈ ರೀತಿ ಬರೆಯೋದಕ್ಕೆ ಇದು ಇವ್ರಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. बाबा जानते हैं ಬಾಬನ್ಗೂ ಸಹ ಗೊತ್ತಿರುತ್ತೆ. कि उसने कब नहीं कहा होगा। ಅವರಂತೂ ಯಾವತ್ತೂ ಈ ರೀತಿ ಹೇಳಿರಲ್ಲ. या तो कह दिया होगा जब पत्र लिखो तो हमारी याद प्यार लिख देना। ಅಥವಾ ಈ ರೀತಿ ಅವ್ರು ಹೇಳಿರ್ಬೋದು, ಯಾವಾಗ ನೀವು ಲೆಟರ್ ಬರೀತೀರಾ ಆವಾಗ ನಮ್ಮ ನೆನಪು ಮತ್ತೆ ಪ್ರೀತಿ ಅಂತ ಬರೆದ್ಬಿಡಿ ಅಂತ ಹೇಳಿರ್ತಾರೆ. परंतु ये कोई सच्ची याद थोड़ी ठहरी। ಆದ್ರೆ ಇದೇನು ಸತ್ಯವಾಗಿರೋ ನೆನಪಾಯ್ತಾ? ಇಲ್ಲ. याद में तो सच्चाई बहुत चाहिए। ನೆನಪಿನಲ್ಲಂತೂ ಸತ್ಯತೆ ತುಂಬಾ ಬೇಕಾಗಿದೆ. यहाँ झूठ तो चल नहीं सकता। ಇಲ್ಲಿ ಸುಳ್ಳಂತೂ ನಡಿಲಿಕ್ಕೆ ಸಾಧ್ಯನೇ ಇಲ್ಲ. अंदर में दिल खाती रहेगी ಒಳಗಡೆಯಿಂದ ಮನಸ್ಸು ತಿಂತಾ ಇರುತ್ತೆ. तो बच्चों को पॉइंट्स बहुत अच्छे अच्छे समझाते रहते हैं। ಆವಾಗ ಮಕ್ಕಳಿಗೆ ಪಾಯಿಂಟ್ಸ್ ತುಂಬಾ ಒಳ್ಳೊಳ್ಳೆ ಪಾಯಿಂಟ್ಸ್ಗಳನ್ನ ತಿಳಿಸ್ತಾ ಇರ್ತಾರೆ. दिन प्रतिदिन बाबा गुही गुही बातें समझाते हैं। ದಿನ ಪ್ರತಿದಿನ ಬಾಬಾ ತುಂಬಾ ಗುಯ್ಯ ತಿಳಿಸ್ತಾ ಇರ್ತಾರೆ. सोच करो ಯೋಚನೆ ಮಾಡಿ
आने वाले समय में कितने दुख के पहाड़ गिरने वाले हैं। ಬರುವಂಥ ಸಮಯದಲ್ಲಿ ಎಷ್ಟು ದುಃಖದ ಬೆಟ್ಟಗಳು ಬೀಳಬೇಕಾಗಿದೆ. सतयुग में तो दुख की बात ही नहीं होगी। ಸತ್ಯುಗದಲ್ಲಂತೂ ದುಃಖದ ಮಾತೇ ಇರಲ್ಲ. अभी तो रावण राज्य है, ಈಗಂತೂ ರಾವಣ ರಾಜ್ಯ ಆಗಿದೆ. परंतु रावण को भी मानते नहीं है। ಆದರೆ ರಾವಣನಿಗೂ ಸಹ ಒಪ್ಕೊಳ್ಳೋದಿಲ್ಲ. मैसूर का महाराजा भी रावण आदि बनाकर दशहरा मनाते हैं। ಮೈಸೂರಿನ ರಾಜನೂ ಸಹ ರಾವಣನ ಚಿತ್ರ ಎಲ್ಲ ಮಾಡಿಬಿಟ್ಟು ದಸರಾ ಹಬ್ಬವನ್ನು ಆಚರಿಸ್ತಾ ಇದ್ದ. उस शहर का नाम ही रख दिया है मैसूर। ಆ ಪಟ್ಟಣದ ಹೆಸರನ್ನ ಇಟ್ಬಿಟ್ಟಿದ್ದಾರೆ ಮೈಸೂರು. कितना जंगली काम करते हैं। ಎಷ್ಟು ಕಾಡಿನ ಪ್ರಾಣಿಗಳ ತರ ಕೆಲಸ ಮಾಡ್ತಾರೆ. यादगार कहाँ की है? ಅದು ನೆನಪಾರ್ಥ ಎಲ್ಲಿದಾಗಿದೆ. कौन है मैसूर? ಯಾರಾಗಿದ್ದಾರೆ ಮೈಸೂರು? सूर माना सूर्य, ಸೂರ್ ಅಂದ್ರೆ ಸೂರ್ಯ, मैं माने मैं। ಮೇ ಅಂದ್ರೆ ನಾನು. जो ज्ञान सूर्य का पार्ट है वो जरूर अंधकार को नाश करेगा। ಯಾರ್ದು ಜ್ಞಾನ ಸೂರ್ಯನ ಪಾತ್ರ ಆಗಿದೆ ಅವ್ರು ಖಂಡಿತವಾಗಿ ಅಂಧಕಾರವನ್ನು ದೂರ ಮಾಡ್ತಾರೆ, ಅಂದರೆ ಅಂಧಕಾರವನ್ನು ನಾಶ ಮಾಡ್ತಾರೆ. अंधेरा फैलाने वाला है ही रावण। ಅಂಧಕಾರವನ್ನು ಹರಡಿಸುವಂತವನಂತೂ ಆಗಿದ್ದಾನೆ ರಾವಣ. 5 विकारों रूपी रावण है। 5 ವಿಕಾರಗಳ ರಾವಣ ಆಗಿದ್ದಾನೆ. फिर कहते हैं राम की सीता चोरी हुई। ಮತ್ತೆ ಹೇಳ್ತಾರೆ ರಾಮನ ಸೀತೆ ಕತ್ಕೊಂಡು ಹೋದ ರಾವಣ ಅಂತ. ये तो राम की बहुत ग्लानि कर दी है। ಇದಂತೂ ರಾಮನ ತುಂಬಾ ನಿಂದನೆಯನ್ನ ಮಾಡ್ಬಿಟ್ಟಿದ್ದಾರೆ. राम को भगवान कहते हैं, फिर वो तो सर्वशक्तिवान ठहरा। ರಾಮನ್ಗೆ ಭಗವಂತ ಅಂತ ಹೇಳ್ತಾರೆ, ಮತ್ತೆ ಅವರಂತೂ ಸರ್ವಶಕ್ತಿವಂತ ಆದ್ರು. फिर उनकी सीता कैसे चोरी हो सकती है? ಮತ್ತೆ ಅವ್ರ ಸೀತೆ ಯಾವ ರೀತಿ ಕಳ್ತನ ಆಗ್ಲಿಕ್ಕೆ ಸಾಧ್ಯ? बाप कहते हैं ये भी अंधश्रद्धा है। ತಂದೆ ಹೇಳ್ತಾರೆ ಇದು ಸಹ ಅಂಧಶ್ರದ್ಧೆ ಆಗಿದೆ. ये सब बंदर मिसल हैं। ಇವರೆಲ್ಲ ಕೋತಿಗಳ ತರ ಆಗಿದ್ದಾರೆ. जानवरों में बंदर सभी से गंदे होते हैं। ಪ್ರಾಣಿಗಳಲ್ಲಿ ಕೋತಿ ಎಲ್ಲದಕ್ಕಿಂತ ಜಾಸ್ತಿ ಗಲೀಜಾಗಿರುತ್ತೆ. पैदाइश तो विकार से ही होती है। ಅದರ ಜನ್ಮ ಅಂತೂ ವಿಕಾರದಿಂದನೇ ಆಗುತ್ತೆ, व्यभिचार से ही होती है। ವ್ಯಭಿಚಾರದಿಂದನೇ ಆಗುತ್ತೆ. परंतु सतयुग में ये 5 विकार नहीं होते। ಆದರೆ ಸತ್ಯುಗದಲ್ಲಿ 5 ವಿಕಾರಗಳು ಇರೋದಿಲ್ಲ. अगर वहाँ भी ये 5 विकार हो ಒಂದ್ ವೇಳೆ ಅಲ್ಲೂ ಸಹ ಈ 5 ವಿಕಾರಗಳಿದ್ರೆ तो उसे विशियस वर्ल्ड कहना पड़े। ಮತ್ತೆ ಅದಕ್ಕೆ ವಿಶೇಷ ವರ್ಲ್ಡ್ ಅಂತ ಹೇಳ್ಬೇಕಾಗುತ್ತೆ. ये तो समझ की बात है। ಇದಂತೂ ತಿಳುವಳಿಕೆ ಉಳ್ಳುವಂತ ಮಾತಾಗಿದೆ. इसमें डरने की कोई बात नहीं है। ಇದರಲ್ಲಿ ಭಯ ಪಡುವಂತ ಯಾವುದೇ ಮಾತೇ ಇಲ್ಲ. समझाना चाहिए आदि सनातन देवी देवता धर्म किसने स्थापन किया। ತಿಳಿಸ್ಬೇಕಾಗಿದೆ ಈ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನ ಯಾರು ಸ್ಥಾಪನೆ ಮಾಡಿದ್ರು. कोई को याद भी नहीं है। ಯಾರಿಗೂ ನೆನಪು ಸಹ ಇಲ್ಲ. तुम याद दिला सकते हो। ನೀವು ನೆನಪು ಮಾಡಿಸ್ಬೋದಾಗಿದೆ. सबसे बड़ा झूठ है सर्वव्यापी। ಎಲ್ಲದಕ್ಕಿಂತ ದೊಡ್ಡ ಸುಳ್ಳಾಗಿದೆ ಸರ್ವವ್ಯಾಪಿದು. तब बाप कहते हैं जब जब ऐसी धर्म की ग्लानि होती है ಅವಾಗ ತಂದೆ ಹೇಳ್ತಾರೆ ಯಾವ್ಯಾವಾಗ ಈ ರೀತಿ ಧರ್ಮದ ಗ್ಲಾನಿ ಆಗುತ್ತೆ, ನಿಂದನೆ ಆಗುತ್ತೆ, मेरे को कण कण में व्यापक कर देते हैं। ನನ್ನನ್ನ ಕಣಕಣದಲ್ಲಿ ವ್ಯಾಪಕ ಮಾಡ್ಬಿಡ್ತಾರೆ. तब मैं आकर के सचखंड स्थापन करता हूँ। ಅವಾಗ ನಾನು ಬಂದ್ಬಿಟ್ಟು ಸತ್ಯಖಂಡವನ್ನ ಸ್ಥಾಪನೆ ಮಾಡ್ತೀನಿ. सच्चा धर्म आकर के स्थापन करता हूँ। ಸತ್ಯವಾಗಿರೋ ಧರ್ಮವನ್ನ ಸ್ಥಾಪನೆ ಮಾಡ್ತೀನಿ. सचखंड सतयुग को ಸತ್ಯಖಂಡ ಅಂತ ಸತ್ಯುಗಕ್ಕೆ
और झूठ खंड कलयुग को कहा जाता है। ಮತ್ತು ಸುಳ್ಳು ಖಂಡ ಕಲಿಯುಗಕ್ಕೆ ಹೇಳಲಾಗುತ್ತೆ. तो देखो ईश्वर सर्वव्यापी है, ಮತ್ತೆ ನೋಡಿ ಈಶ್ವರ ಸರ್ವವ್ಯಾಪಿ ಆಗಿದ್ದಾರೆ. ये है फर्स्ट क्लास झूठ। ಇದಾಗಿದೆ ಫಸ್ಟ್ ಕ್ಲಾಸ್ ಸುಳ್ಳು. फिर कृष्ण की ग्लानि कर दी है, ಮತ್ತೆ ಕೃಷ್ಣನ ನಿಂದನೆಯನ್ನ ಮಾಡಿಬಿಟ್ಟಿದ್ದಾರೆ. ये है सेकंड। ये बातें भी लिखो, ಮತ್ತೆ ಇದು ಸೆಕೆಂಡ್. ಈ ಮಾತುಗಳನ್ನು ಸಹ ಬರೀರಿ. इसलिए कहा जाता है झूठ खंड और सच खंड। ಅದಕ್ಕೋಸ್ಕರ ಹೇಳಲಾಗುತ್ತೆ ಸುಳ್ಳು ಖಂಡ ಮತ್ತೆ ಸತ್ಯ ಖಂಡ. अच्छा, बच्चों को गुड मॉर्निंग। ಒಳ್ಳೆಯದು. ಮಕ್ಕಳಿಗೆ ಗುಡ್ ಮಾರ್ನಿಂಗ್. ಇವತ್ತಿಂದು VCD ನಂಬರ್ ಆಗಿತ್ತು 1126, ಟಿಪಿಗೂಡಂ, ಆಂಧ್ರ ಪ್ರದೇಶ. ಮುರಳಿ ತಾರೀಖು 11/8/68. ನುಡಿಸಿರುವಂಥ ತಾರೀಖು 19/6/2009. ಓಂ ಶಾಂತಿ.